ಭಟ್ಕಳಕ್ಕೆ ಮಾತ್ರ ಸೀಮಿತವಲ್ಲದೆ ಜಿಲ್ಲೆ ರಾಜ್ಯದಲ್ಲಿಯೂ ಸಹ ಗಮನ ಸೆಳೆಯುವಂತಹ ಒಂದು ವಿಷಯವಾಗಿರೋ ಕಾರಣದಿಂದಾಗಿ ಮತ್ತು ಇದರ ಗಂಭೀರತೆಯನ್ನ ಭಾರತೀಯ ಜನತಾ ಪಾರ್ಟಿ ಹಿಂದೂ ಪರವಾದ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಾವು ಅದರ ಪ್ರತಿಭಟನೆಯನ್ನ ಸಹ ಮಾಡಿರೋದು ಈಗಾಗಲೇ ನಿಮ್ಗೆ ಗೊತ್ತಿದೆ. ನಮ್ಮ ಪ್ರತಿಪಕ್ಷ ನಾಯಕ ಶ್ರೀಯುತ ಅಶೋಕ್ ಅವರಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿ ನಮ್ಮ ಭಾವನೆಯನ್ನ ಸರ್ಕಾರಕ್ಕೆ ತಿಳಿಸುವಂತಹ ಮತ್ತು ಮುರುಳಿಕಟ್ಟೆಯನ್ನ ಕಟ್ಟಬೇಕು ಅನ್ನುವಂತಹ ನಮ್ಮ ನಿರ್ಣಯವನ್ನ ಅವತ್ತಿನ ಸಾರ್ವಜನಿಕ ಸಭೆಯಲ್ಲಿಯೂ ನಾವು ವ್ಯಕ್ತಪಡಿಸಿದ್ವಿ. ಅದರೆಲ್ಲದರ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ, NHAI ಮತ್ತು IGP ಒಳಗೊಂಡಂತೆ ಎಲ್ಲ ಹಿರಿಯ ಅಧಿಕಾರಿಗಳು ಸಹ ಸಾಕಷ್ಟು ಕೂಲಂಕುಷವಾಗಿ ವಿಸ್ತಾರವಾಗಿ ಆ ಕಟ್ಟೆಯನ್ನ ನಾವು ಅದನ್ನ ಹೇಗೆ ಕಟ್ಟಬೇಕು ಅನ್ನೋದ್ರ ಕುರಿತಂತೆ ಕಾನೂನಾತ್ಮಕವಾಗಿಯೂ ಚರ್ಚೆಯನ್ನು ಮಾಡಿದ್ದಾರೆ. ನಮ್ಮೆಲ್ಲರ ಜೊತೆಯಲ್ಲಿಯೂ ಚರ್ಚೆ ಸಮಾಲೋಚನೆಯನ್ನ ನಿರಂತರವಾಗಿ ಮಾಡಿದ್ದಾರೆ. ಅದೆಲ್ಲದರ ಹಿನ್ನೆಲೆಯಲ್ಲಿ ಈಗ ಒಂದು ಆ ಕಟ್ಟೆಯನ್ನ ಕಟ್ಟುವ ಸ್ಥಳ ರಾಷ್ಟ್ರೀಯ ಹೆದ್ದಾರಿಯ ವಾಹನ ಸಂಚಾರಕ್ಕೂ ಯಾವುದೇ ರೀತಿಯ ತೊಂದರೆ ದೊರಕಾಗದೆ ನಮ್ಮ ಹಿಂದೂಗಳ ಭಾವನೆಗಳನ್ನು ಗೌರವಿಸಿ ಈಗ ಆ ಮುರಿನ ಕಟ್ಟೆಯನ್ನ ಎಲ್ಲಿ ಕಟ್ಟಬೇಕು ಅನ್ನೋದಕ್ಕೆ ಒಂದು ಸಾಮಾನ್ಯವಾದಂತಹ ಒಂದು ಒಟ್ಟಾಭಿಪ್ರಾಯ ಈಗ ರೂಪಿತ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ನಿಮ್ಗೆ ಗೊತ್ತಿದ್ದಂತೆ ಆ ಕಡೆಗೆ 9 ಮೀಟರ್, ಈ ಕಡೆಗೆ 9 ಮೀಟರ್ ಮುಖ್ಯವಾದಂತಹ ರಸ್ತೆಯ ಒಂದು ಭಾಗ ಇರುತ್ತೆ. ಈಗೆಲ್ಲ ಮಾಡ್ತಾ ಇದ್ದಾರೆ, ರಸ್ತೆ ಭಾಗ ಇರುತ್ತೆ, ಮಧ್ಯದಲ್ಲಿ ಅದು ವಿಭಜಕ ಇರುತ್ತೆ, ಡಿವೈಡ್. ಅದಾದ್ಮೇಲೆ ಸರ್ವಿಸ್ ರೋಡ್ ಇರುತ್ತೆ. ಈಗ ಈ ರಸ್ತೆಯ ಮಧ್ಯದಲ್ಲಿ ಈ ಮುರಿನ ಕಟ್ಟೆಯನ್ನ ನಾವು ಕಟ್ಟಬೇಕು ಅನ್ನುವಂತಹ ಒಂದು ಚರ್ಚೆ, ಆ ರೀತಿ ಅಭಿಪ್ರಾಯಗಳು ಬಂದಿದೆ. ಅಂದ್ರೆ ಆ ಕಟ್ಟೆಯ ಒಟ್ಟು ಕಟ್ಟೆಗೆ ಬೇಕಾದಂತಹದ್ದು ಸುಮಾರು ಒಂದು 150 ಮೀಟರ್ಗಿಂತ ಹೆಚ್ಚು, 150 ಮೀಟರ್ ಅಷ್ಟು ಸ್ವಲ್ಪ ಈ ಮಧ್ಯದ ಈ ಡಿವೈಡರ್ ಇದೆಯಲ್ಲ ಅದನ್ನ ಅಗಲ ತಗೊಂಡು ಸುಮಾರು 7 ಫೀಟ್ ಅಷ್ಟು ಅಗಲ ತಗೊಂಡು ಮತ್ತು ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ತಗೊಂಡು ನಾವು ಅಲ್ಲಿ ಎಲೆಕ್ಟ್ರಿಕಲ್ ಪೋಲ್ ಹಾಕಿ ನಾವು ಅಲ್ಲಿ ಈ ಕಟ್ಟೆಯನ್ನ ಅಲ್ಲಿ ಕಟ್ತೇವೆ. ಈ ಕಟ್ಟೆಯನ್ನ ಅಲ್ಲಿ ಕಟ್ಟೋದು ಅನ್ನುವಂಥದ್ದು ಈಗ ಅಂದ್ರೆ ತಾಂತ್ರಿಕವಾಗಿಯೂ ಇದು ಯಾವಾಗ ಆಗ್ಬೇಕು, ನಮ್ಮ ಭಾವನೆಗಳನ್ನು ಗೌರವಿಸಬೇಕು. ಇದ್ರೊಳಗೆ ಅದು ಮುಖ್ಯ, ಯಾಕಂದ್ರೆ ನ್ಯಾಷನಲ್ ಹೈವೇ ಇರೋದ್ರಿಂದ. ಹಾಗಾಗಿ ಈಗ ಅಲ್ಲಿ ಕಟ್ಟೋದಕ್ಕೆ ಯಾವುದೇ ರೀತಿ ತೊಂದರೆ ತೊಡಕು ಇಲ್ಲ ಅನ್ನುವಂಥದ್ದನ್ನು ಒಂದು ಚರ್ಚೆಯ ಭಾಗ ಆಗಿದೆ. ನಾವು ಇವತ್ತು ಸ್ಥಳದಲ್ಲಿಯೂ ಸಹ ಎಲ್ಲಿ ಬರ್ತದೆ ಹೇಳೋದನ್ನ ನಾವು ಸಹ ಅದನ್ನ ನೋಡಿ ಬಂದ್ವಿ. ಈಗ ಕಟ್ಟೆ ಕಟ್ಟೋದು ನಿಶ್ಚಿತ ಮತ್ತು ಈ ರೀತಿಯಲ್ಲಿ ಕಟ್ಟಬಹುದು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಒಟ್ಟಾಭಿಪ್ರಾಯ ಚರ್ಚೆಯಲ್ಲಿ ಮೂಡಿ ಬರ್ತಾ ಇರುವಂಥದ್ದು. ಎರಡನೇದಾಗಿ ಈಗ ನಾವೇನು ಈಗ ಈ ಬೈಕ್ ಅಂದ್ರೆ ನಮ್ಮ ಜಾಗ ಇದೆಯೋ, NHAI ಜಾಗ ಇದೆಯೋ ಅಲ್ಲಿ ಪಕ್ಕದಲ್ಲಿ, ಅಲ್ಲಿ ಸಾಕಷ್ಟು ಜಾಗ ನಮ್ಗೆ ಬರುತ್ತೆ. NHAI ಜಾಗವನ್ನ ನಾವು ಅದನ್ನ ನಮ್ಮ ಗಡಿಗಳನ್ನ ಗುರುತಿಸಿಕೊಂಡು ನಮ್ಮ ರೆವೆನ್ಯೂ ಅಂದ್ರೆ ಫಾರೆಸ್ಟ್ ಇತ್ಯಾದಿಗಳಿಂದ ನಮ್ಗೆ NHAI ಹ್ಯಾಂಡ್ ಓವರ್ ಮಾಡಿಕೊಂಡು ಅದೆಲ್ಲ ನಮ್ದೇ ಜಾಗ, ಅದೇನು ಬೇರೆ ಖಾಸಗಿ ಜಾಗ ಯಾರ್ದು ಏನೂ ಇಲ್ಲ. ಹಾಗಾಗಿ ನಾವು ಅದಕ್ಕೇನು ಪ್ರೊಟೆಕ್ಷನ್ ಮಾಡಬೇಕೋ ಪ್ರೊಟೆಕ್ಷನ್ ಮಾಡಿ ಆ ಪಕ್ಕದಲ್ಲಿ ಒಂದು ಬಸ್ ಲೈನ್ ಅದನ್ನು ಅಂದ್ರೆ ಬಸ್ ವೇಯನ್ನ ಮಾಡಿ ಅದು ಸಾರ್ವಜನಿಕರಿಗೂ ಅಲ್ಲಿ ಅನುಕೂಲ ಆಗುವಂತಹ ಒಂದು ರೀತಿಯಲ್ಲಿ ನಾವು ಅದನ್ನ ಮಾಡಬೇಕು ಅನ್ನುವಂಥದ್ದು ಸಹ ನಮ್ಮ ಚರ್ಚೆಯಲ್ಲಿ ಒಟ್ಟಾಗಿ ಒಂದು ಅಭಿಪ್ರಾಯ ಬಂದಿರುವಂಥದ್ದು. ಅಂದ್ರೆ ಆ ಜಾಗ ಅತಿಕ್ರಮಣಕ್ಕೂ ಅವಕಾಶ ಆಗಬಾರ್ದು ಮತ್ತು ಸಾರ್ವಜನಿಕರಿಗೂ ಅದು ಅನುಕೂಲ ಆಗೋದಕ್ಕೆ ಒಂದು ಬಸ್ ವೇ ಅಲ್ಲಿ ಮಾಡಬೇಕು ಅನ್ನುವಂಥದ್ದು ಒಂದು ಅಭಿಪ್ರಾಯ. ಅಂದ್ರೆ ಯಾವುದೇ ಕಾರಣಕ್ಕೂ
ನಮ್ಮ ಹಿಂದೂಗಳ ಶ್ರದ್ಧೆ ಭಕ್ತಿಗೂ ಭಾವನೆಗಳಿಗೂ ಯಾವುದೇ ತೊಂದರೆ ಇಲ್ಲದೆ ಇರೋ ರೀತಿಯಲ್ಲಿ ಆ ಕಟ್ಟೆ ನಿರ್ಮಾಣ ಪುನರ್ ನಿರ್ಮಾಣ ಅಲ್ಲಿ ಆಗತ್ತೆ. ಅದ್ರ ಜೊತೆಯಲ್ಲಿ ಟ್ರಾಫಿಕ್ ಇತ್ಯಾದಿಗಳಿಗೂ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನೋಡ್ತೇವೆ. ನಮ್ಮ ಜಾಗವನ್ನ ನಮ್ದು ಯಾವ್ದಿದೆಯೋ ಅದನ್ನ ಪ್ರೊಟೆಕ್ಷನ್ ಮಾಡಿ ಅದನ್ನ ಸಾರ್ವಜನಿಕ ಉದ್ದೇಶಕ್ಕೆ ಬಸ್ ವೇ ಯನ್ನಾಗಿಯೂ ಸಹ ನಾವು ಮಾಡೋದಕ್ಕೆ ನಾವು ಇದನ್ನೆಲ್ಲವನ್ನೂ ಜಿಲ್ಲಾ ಆಡಳಿತಕ್ಕೆ NHAI ಅಧಿಕಾರಿಗಳಿಗೆ ಎಲ್ಲ ಹಂತದಲ್ಲಿಯೂ ಇದನ್ನೆಲ್ಲವನ್ನು ಹೇಳಾಗಿದೆ. ಇದು ಈ NHAI ಇಂದ ಜಿಲ್ಲಾ ಆಡಳಿತದಿಂದ ಒಂದು ಅಂತಿಮವಾದಂತಹ ಈ ಕಾನೂನಾತ್ಮಕವಾದಂತಹ ಒಂದು ರೀತಿಯಲ್ಲಿ ಇದು ಅನುಷ್ಠಾನ ಆಗೋದಕ್ಕೆ ಬೇಕಾದಂತಹ ಪ್ರಕ್ರಿಯೆಗಳೆಲ್ಲವೂ ನಡೀತಾ ಇದೆ. ಆ ಪ್ರಕ್ರಿಯೆಗಳನ್ನ ತ್ವರಿತಗತಿಯಲ್ಲಿ ಮುಗಿಸಿ ಅತಿ ಶೀಘ್ರದಲ್ಲಿ ಅದನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ನಾನು ಸೂಚಿಸಿದ್ದೇನೆ. ಯಾಕಂದ್ರೆ ಮಳೆ ಶುರು ಆದ್ಮೇಲೆ ಮತ್ತೆ ಅದು ಇದು ರಗಳೆ ಆಗುತ್ತೆ. ನಮ್ಮ ರೋಡ್ ವರ್ಕು ನಾವು ಕಂಪ್ಲೀಟ್ ಮಾಡಬೇಕು. ನಿಮ್ಗೆಲ್ಲ ಗೊತ್ತಿದೆ ರೋಡ್ ವರ್ಕಿನ ಮಹತ್ವ ಪಟ್ಕೊಳ್ಳೋದು ಊರೊಳಗೆ ಎಷ್ಟಿದೆ ಅಂತ. ಆ ಹಿನ್ನೆಲೆಯಲ್ಲಿ ರೋಡ್ ವರ್ಕ್ ಅನ್ನು ತ್ವರಿತಗತಿಯಲ್ಲಿ ಮಾಡೋ ಹಿನ್ನೆಲೆಯಲ್ಲಿ ಮಳೆಗಾಲವೂ ಶುರುವಾಗೋದ್ರ ಹಿನ್ನೆಲೆಯಲ್ಲಿ ಅತಿ ತ್ವರಿತವಾಗಿ ನಮ್ಮ ಇದಕ್ಕೆ ಬೇಕಾದಂತಹ ಆಡಳಿತಾತ್ಮಕವಾದ ಕ್ರಮಗಳನ್ನ ಪೂರೈಸಿ, ಅಂದ್ರೆ ತ್ವರಿತವಾಗಿ ಅಂದ್ರೆ ನಾಳೆ ನಡೆದೊಳಗೆ ಅನ್ನೋ ಅಷ್ಟು ಈ ನಮ್ಗೆ ಬಾರ್ ಫುಟಿಂಗ್ ನಲ್ಲಿ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ಅದನ್ನು ಮಾಡಿ ಕೆಲಸ ಶುರು ಮಾಡಬೇಕು ಅನ್ನುವಂತ ಮಾತನ್ನ ನಾವೆಲ್ಲ ಅಧಿಕಾರಿಗಳಿಗೆ ಹೇಳಿದ್ದೇವೆ. ಇದು ಒಟ್ಟಾದಂತಹ ಬಹಳ ನಾನು ಸಂಕ್ಷಿಪ್ತವಾಗಿ ಇದನ್ನು ಕ್ರೋಢೀಕರಿಸಿ ನಾನು ನಿಮ್ಮ ಮುಂದೆ ವಿಷಯ ಇಟ್ಟಿದ್ದೇನೆ. ಆ ಡಿವೈಡ್ ಇರುವಲ್ಲಿ ಅಲ್ಲಿ ಅಗಲ ಬರುತ್ತೆ, ರೋಡ್ ಲೈಟ್ ಇರುತ್ತೆ, ಮತ್ತು ಯಾವುದೇ ಸಂದರ್ಭದಲ್ಲೂ ಯಾರಿಗೂ ಅದು ತೊಂದರೆ ಆಗದೆ ಇರುವಂತೆ ಅದು ಮುನ್ನೆಚ್ಚರಿಕೆಯನ್ನ ನಾವು ತೆಗೆದುಕೊಳ್ತೀವಿ. ಅದ್ರ ಮೇಲೆ ಈ ಸಣ್ಣ ಗ್ರಿಲ್ ಸಹ ಹಾಕ್ತಾರೆ, ಅಂದ್ರೆ ಕಟ್ಟೆಗೆ ಗ್ರಿಲ್ ಸಹ ಹಾಕ್ತಾರೆ.